ಎಲ್ಲರೂ ಫಾಸ್ಟಾಗಿ ಬನ್ನಿ. ಇನ್ನೇನು ಎಲ್ಲರದು ಊಟ ಆಯ್ತಲ್ಲ, ಬಂದು ಆರಾಮಾಗೆ ಬಾಳೆಹಣ್ಣು ತಿಂದು ಎಲೆ ಅಡಿಕೆ ಹಾಕೊಳ್ಳೋಣ. ಬೇಗ ಬೇಗ ಬನ್ನಿ, ಹೆಂಗ್ ಬ್ಯಾಚ್ ಅಲ್ಲ. ಹೌದು, ಎಲ್ಲರೂ ಬಂದರೆ ಕುತ್ಕೊಂಡು ಮಾತಾಡ್ಬೋದು. ಬೆಳಗ್ಗೆಯಿಂದ ಎಲ್ಲರೂ ಬರೀ ಓಡಾಡಿದ್ದೇ ಆಯಿತು, ಆ ಕೆಲಸ ಈ ಕೆಲಸ ಅಂತ. ಈಗೆಲ್ಲ ಕೆಲಸ ಮುಗ್ದಿದೆಯಲ್ಲ, ಊಟ ಎಲ್ಲ ಮುಗ್ದಿದೆ, ಆರಾಮಾಗಿ ಕುತ್ಕೊಂಡು 1 ಗಂಟೆ ಮಾತಾಡೋಣ ಬನ್ನಿ ಬೇಗ. ಇವತ್ತು ತುಂಬ ಖುಷಿ ಆಯಿತು ಕಣ್ರು, ಎಲ್ಲರೂ ಸೇರಿಸಿ ಈ ಫಂಕ್ಷನ್ನ ಸಕ್ಸಸ್ಫುಲ್ ಮಾಡಿಕೊಟ್ರಿ. ಏನು ಬಾವ ದೊಡ್ಡ ದೊಡ್ಡ ಮಾತಾಡ್ತೀರಾ? ಸಂಬಂಧಿಕರು ಅಂದಮೇಲೆ ಇಷ್ಟು ಬಂದು ಮಾಡಲಿಲ್ಲ ಅಂದರೆ ನೀವು ಮಾಡಿಟ್ಟಿರೋದು ಉಣ್ಣೋ ಟೈಮಿಗೆ ಕರೆಕ್ಟಾಗಿ ಬಂದು ಉಂಡು ಹೋಗ್ಬೇಕಮ್ಮವ. ಏನು ಬಾವ ನೀವು ಈ ಥರ ಮಾತಾಡ್ತೀರಾ? ಮತ್ತೆ ಹೇಳು, ನಾವೇನೋ ಬಂದು ಬೇರೆಯವ್ರ ಮನೇಲಿ ಮಾಡಿದ್ದೀವಿ ಅನ್ನೋ ಥರ ಪ್ರತಿಯೊಂದಕ್ಕೂ ಗಂಡ ಹೆಂಡ್ತಿ ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು ಥ್ಯಾಂಕ್ಸ್ 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 ಅಂತ ಹೇಳ್ತಿದ್ದಾರೆ. ಇದು ನಮ್ಮನೆ ಕೆಲಸ ಅಂದ್ಕೊಂಡು ಮಾಡಿದ್ವಪ್ಪ, ಇಷ್ಟು ಮಾಡೋಕ್ಕಾಗಲ್ವ ನಾವು? ಬರೀ ಊಟ ಮಾಡೋಕ್ಕೆ ಹೋಗೋಕೆ ಅಷ್ಟೇ ಬರಬೇಕಾ? ರಮೇಶ ಹೇಳ್ದಂಗೆ ಹೇಳು ಬಾವ, ಏನು ಆ ಥರ ಮಾತಾಡ್ತಿದ್ದೀರಾ ಇಬ್ಬರು ಸೇರಿಕೊಂಡು? ಹಂಗಲ್ಲ ಕಣ್ರು, ನೀನು ಬೇಜಾರು ಆಗಬೇಡ ಕಣಪ್ಪು ನೀ ರಮೇಶ. ಯಾಕಂದರೆ ಇಷ್ಟು ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ನಾವು ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣ್ರು. ತುಂಬ ಚೆನ್ನಾಗಾಯ್ತಲ್ಲ ಇವತ್ತು ಫಂಕ್ಷನ್ನು, ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಅದಕ್ಕೆ ಅವ್ರಿಗೆ ಅಷ್ಟೊಂದು ಖುಷಿ ತಡೆಯೋಕ್ಕಾಗ್ತಿಲ್ಲ. ಎಲ್ಲದಕ್ಕೂ ಕಾರಣ ನೀವೇ ಅಂತ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದೀರಾ, ಪ್ರತಿಯೊಂದು ಕೆಲಸದಲ್ಲೂ. ಅದಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಆದರೆ ಏನು ಮಾಡೋದು, ನನ್ನ ಮಗ ನಾನು ಏನು ಮಾಡೋಕ್ಕೂ ಕೈಯೇ ಬಿಡ್ತಿರ್ಲಿಲ್ಲ. ಈ ಮಕ್ಕಳು ಹಾಗೆ ಅನಿಸುತ್ತೆ. ಹಂಗೆ ಕಣಪ್ಪ, ಅವರೊಂದು 5-6 ವರ್ಷ ಆಗೋವರೆಗೂ ನಮ್ಮನ್ನು ಎಲ್ಲಿಗೆ ಫಂಕ್ಷನ್ಗೆ ಹೋದ್ರೂ ಬಿಡಲ್ಲ. ಅವ್ರನ್ನ ಎತ್ಕೊಂಡೇ ಇರಬೇಕು. ಎಲ್ಲಾದರೂ ಇಳಿಸಿದ್ರೆ ಅಯ್ಯ ಅಂತವೆ, ಯಾಕೆಗಾದ್ರೂ ಕೊಟ್ಟರೆ ಅಯ್ಯೋ ಅಂತವೆ. ಹಂಗೆ ಅವು ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಒಂದು 6-7 ವರ್ಷದ ಆಗೋವರೆಗೂ ಬುದ್ಧಿ ಬರೋವರೆಗೂ ಅವು ನಮ್ಮನ್ನ ಎಲ್ಲರೂ ಫಂಕ್ಷನ್ಗೆ ಹೋದರೆ ಬಿಡಲ್ಲ. ಅದೇನೋ ಒಂಥರ ಚೈಲ್ಡ್ ಸೈಕಾಲಜಿನ ಏನೋ. ಕೆಲವೊಂದು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಕೊಂತ ಹೊರಗೆ ಕರ್ಕೊಂಡು ಹೋದರೆ ಸಾಕು. ಆದರೆ ಈ ಮಕ್ಕಳು ಫಂಕ್ಷನ್ ಅಂದ ತಕ್ಷಣ ಅಲ್ಲಿಗೆ ಹೋಗಿ ಆ ಜನ ನೋಡಿದ್ದಕ್ಕೋ ಇಲ್ಲ ಏನಾದರೂ ಆ ಇರಿಟೇಟಿಗೋ ಇಲ್ಲ ಸೌಂಡಿಗೋ ಏನಪ್ಪ, ಕೆಲವೊಂದು ಮಕ್ಕಳು ಇಳಿಯೋದೇ ಇಲ್ಲ ಅಪ್ಪ ಅಮ್ಮನ ಬಿಟ್ಟು ಫಂಕ್ಷನ್ ಅಂದರೆ. ಪ್ರತೀಕು ನಮ್ಮ ಮನೇಲೇ ಇದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂತಾನೆ, ಎಲ್ಲರ ಹತ್ರ ಹೋಗ್ತಾನೆ. ಅಜ್ಜಿ ತಾತ ಅಪ್ಪ ಅಮ್ಮ ಅತ್ತೆ ಮಾಮ ಅಂದ್ಕೊಂಡು ನೋಡಿ. ಈ ಫಂಕ್ಷನ್ಗೆ ಬಂದು ಇಲ್ಲಿನ ಜನ ನೋಡಿ, ಇಲ್ಲಿನ ವಾತಾವರಣ ನೋಡೋ ಏನೋ. ನನ್ನ ಅವ್ರ ಅಪ್ಪನ ಬಿಟ್ಟು ಯಾರ ಹತ್ರ ಹೋಗ್ತಾನೆ ಇಲ್ಲ. ಅಸಲಿ ಎದ್ದೋಗಕ್ಕೆ ಬಿಡ್ತಿಲ್ಲ. ಕುತ್ಕೊಂಡಿದ್ದಾಗ ಎದ್ದು ಅಲ್ಲಿ ಹೋಗಿ ಬರ್ತೀನಪ್ಪ ಯಾರಾದರೂ ಮಾತಾಡಿಸ್ತಾರಂದ್ರೂ ಬಿಡ್ತಿಲ್ಲ, ಎದ್ದಾಡಕ್ಕೆ ಬಿಡ್ತಿಲ್ಲ ಅವನು. ಹಂಗೆ ಮಕ್ಕಳು ಹಂಗೆ ಅನಿಸುತ್ತೆ ಕಣೆ. ಹೌದೌದು, ಪ್ರತೀಕಂತೂ ಬೆಳಗ್ಗೆಯಿಂದ ಬಿಡಲೇ ಇಲ್ಲ. ಇನ್ನು ಪಾರ್ಥವಂತೂ ಹೇಳೋದೇ ಬೇಕಾಗಿಲ್ಲ. ಎಲ್ಲದಕ್ಕೂ ನಾ ಮುಂದು ತಾ ಮುಂದು ಅಂತ ಪ್ರತಿಯೊಂದರಲ್ಲೂ ಪೂಜೆ ಮಾಡೋದ್ರಲ್ಲೂ ಅಮ್ಮ ನಾನು ಪೂಜೆ ಮಾಡ್ಲಾ, ಅಜ್ಜಿ ನಾನು ಪೂಜೆ ಮಾಡ್ಲಾ ಅಂತ ಕೇಳ್ಕೊಂಡು ಹೋಗ್ತಿದ್ದ. ಒಬ್ಬೊಬ್ರು ಒಂದೊಂದು ಥರ ಅನಿಸುತ್ತೆ. ಎಲ್ಲ ಮಕ್ಕಳು ಎಲ್ಲ ತಗು ಒಂದೇ ಥರ ಅಡ್ಜಸ್ಟ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಹೌದೌದು. ಅಂತೂ ಇಂತೂ ನಮ್ಮ ಅಣ್ಣನ ಗೃಹ ಪ್ರವೇಶ ತುಂಬ ಚೆನ್ನಾಗಾಯ್ತು. ಏನಣ್ಣ? ನನಗಂತೂ ತುಂಬ ಖುಷಿ ಆಯಿತು. ಹೇಗಿತ್ತು ಎಲ್ಲ ಊಟ? ಚೆನ್ನಾಗಿತ್ತಾ? ಅವಳಿಗೆ ಊಟ ಹೆಂಗಿತ್ತಂದರೆ ಏನು ಹೇಳ್ತೀಯ, ತುಂಬ ಚೆನ್ನಾಗಿತ್ತು. ಇವತ್ತು ಬಂದವರೆಲ್ಲ ಅದನ್ನೇ ಹೇಳಿದ್ದು, ತುಂಬ ಚೆನ್ನಾಗಿತ್ತಪ್ಪ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರು ಮಾಡಿದ್ದು ಇದನ್ನೇ ಕೇಳ್ತಿದ್ರು ಬಾವ. ಅದು ಬಾವ, ಇನ್ನೇನೆಲ್ಲ ಮನೆಯದೆಲ್ಲ ಗೃಹ ಪ್ರವೇಶದ ಕೆಲಸ ಆಗ್ಬಿಡ್ತು. ಇನ್ನೇನಿದ್ರು ನಾಳೆಗೆ ಒಂದು ಸ್ವಲ್ಪ ಪೂಜೆ ಸಾಮಾನೆಲ್ಲ ಎತ್ತಿ ಇನ್ನೊಂದು ಸರಿ ನೆಲ ಫಲ ಎಲ್ಲ ಒರೆಸ್ಬಿಟ್ಟು ಸಾಮಾನೆಲ್ಲ ಏನಾದರೂ ತಂದಿಡೋದಿದ್ರೆ ಹೇಳು. ಹಂಗೆ ಒಂದೇ ಸರಿ ಎಲ್ಲ ಈ ಮನೆಗೆ ಶಿಫ್ಟ್ ಮಾಡಿಬಿಟ್ಟೆ ನಾವು ಊರಿಗೆ ಹೋಗ್ತೀವಿ. ಹೌದು, ಹೆಂಗಿದ್ರು ಬಂದಿದ್ದೀವಿ, ಆ ಕೆಲಸನೂ ಮಾಡಿಬಿಟ್ಟು ಹೋಗ್ಬಿಡ್ತೀವಿ ಬಿಡು ಬಾವ. ನಾಳೆ ಇಷ್ಟೊಂದೆಲ್ಲ ಬಂದು ಕೆಲಸ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಮತ್ತೆ ನಮ್ಮ ಮನೆ ಎಲ್ಲ ಶಿಫ್ಟ್ ಮಾಡಿಕೊಡಿ ಅಂತ ಹೇಳೋದು ತಪ್ಪಾಗುತ್ತೆ ಕಣ್ರೋ. ಪಾಪ ನಿಮ್ಗೇನೇ ಕೆಲಸ ಇರುತ್ತೋ ನಾವೆಲ್ಲ ಬೇಕಾದ್ರೆ ಶಿಫ್ಟ್ ಮಾಡ್ಕೋತೀವಿ ಹೇಳಿ ನಿಧಾನಕ್ಕೆ. ನಿಮ್ಗೇನಾದರೂ ಎಮರ್ಜೆನ್ಸಿ ಕೆಲಸ ಇದ್ರೆ ನೋಡ್ಕೊಳ್ರೋ. ಅಯ್ಯೋ, ನಾಳೆ ಭಾನುವಾರ ಅಲ್ಲ ಅಕ್ಕ, ಯಾವ ಎಮರ್ಜೆನ್ಸಿ ಕೆಲಸನೂ ಇರಲ್ಲ ಬಿಡು. ಹೌದಲ್ಲ, ನಾಳೆ ಸಂಡೇ ಅನ್ನೋದನ್ನೇ ಮರೆತುಬಿಟ್ನಪ್ಪ. ಅದಕ್ಕೆ ಅಣ್ಣ ಹೇಳ್ತಿರೋದು, ನಾಳೆ ಎಲ್ಲ ಮನೆ ಎಲ್ಲ ಶಿಫ್ಟ್ ಮಾಡಿಬಿಡೋಣ. ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆದೆಲ್ಲ ಎತ್ಬಿಟ್ಟು ಕೊಟ್ಬಿಟ್ಟು ಒಂದ್ಸರಿ ಎಲ್ಲ ನೆಲ ಒರೆಸ್ಕೊಂಡ್ಬಂದ್ಬಿಟ್ಟು ಅಲ್ಲಿರೋ ಸಾಮಾನೆಲ್ಲ ಹಳೆ ಮನೇಲಿ ಇರೋ ತಂದು ಇಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ. ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಕೆಲಸ ಆಗುತ್ತೆ, ನಮ್ಮೂರಿಗೆ ನಾವು ಹೋಗ್ಬೋದು. ಕಾರ್ತಿಕ್, ನಿಂಗೇನಾದರೂ ಕೆಲಸ ಇದೆಯಾ? ನೀನು ಊರಿಗೆ ಹೋಗ್ತೀಯಾ ಹೇಗೆ? ಅಯ್ಯೋಯ್ಯೋ, ನಾವು ಹೋಗಿ ಅಲ್ಲೇನು ಮಾಡೋದು? ಇವಾಗ ನಾವು ಹೋದ್ರೂ ನಿಮ್ಮೂರಿಗೆ ಹೋಗಬೇಕು. ಅಷ್ಟು ಸಡನ್ನಾಗಿ ಇವಾಗ ರಾತ್ರಿ ನಮ್ಮೂರಿಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಿಮ್ಮೂರ ಮೇಲೇ ನಮ್ಮೂರಿಗೆ ಹೋಗಬೇಕು. ಇವತ್ತು ಒಂದು ರಾತ್ರಿ ಇಲ್ಲೇ ಇರ್ತೀವಿ ಬಿಡು. ಇಷ್ಟು ದೊಡ್ಡ ಮನೆ ಐತೆ, ಯಾಕೆ ನಮಗೆ ಮನಿಕೊಂಬಕ್ಕೆ ಜಾಗ ಇಲ್ವಾ ಈ ಮನೆಗೆ? ಅಯ್ಯೋ, ಹಾಗೇನಿಲ್ಲ ಕಾರ್ತಿಕಣ್ಣ, ಇವತ್ತೆಲ್ಲ ಇಲ್ಲೇ ಇದ್ದು ಹೋಗ್ಬೇಕು. ಯಾರು ಹೋಗ್ತೀನಿ ಅಂದರೂ ನಾನು ಮಾತ್ರ ಕಳ್ಸಲ್ಲ. ಹೆಣ್ಮಕ್ಳಿಗೆ ಮೊಡ್ಲಕ್ಕೆ ಯಾಕೆ ಕಳ್ಸೋದು? ಹಂಗೆ ಕಳ್ಸಂಗಿಲ್ಲ ನಾನು. ಅದಕ್ಕೆ ರಾತ್ರಿ ಹೊತ್ನಾಗ ಯಾರನ್ನೂ ಕಳ್ಸಲ್ಲ. ಎಲ್ಲಾದರೂ ಪ್ರತೀಕನು ಮತ್ತು ಪಾರ್ಥವು ಕಾಣ್ತಿಲ್ಲಲ್ಲ. ಬೆಳಗ್ಗೆಯಿಂದ ಆಟಾಡಿ ಇಬ್ರು ಅವ್ರ ಅಜ್ಜಿಯರ ಹತ್ರ ಕುತ್ಕೊಂಡು ಹಂಗೆ ನಿದ್ದೆ ಹೋಗಿದ್ದಾರೆ ತೊಡೆ ಮೇಲೆ. ಓಹೋ, ಸೀನಿಯರ್ ಬ್ಯಾಚ್ ಎಲ್ಲ ಮಾಡಿ ಮೇಲೆ ಕೂತಾರಲ್ಲ ಕಣೋ. ಸೀನಿಯರ್ ಬ್ಯಾಚ್ ಎಲ್ಲ ಮೇಲಿದ್ದಾರೆ. ನಮ್ಮಪ್ಪ, ನಿಮ್ಮಪ್ಪ, ಮಾವ ಮತ್ತು ದೊಡ್ಡಪ್ಪ ಎಲ್ಲರೂ ಮೇಲೆ ಕೂತಿದ್ದಾರೆ. ಅದ್ರ ಜೊತೆಗೆ ದೊಡ್ಡಮ್ಮ, ನಮ್ಮಮ್ಮ, ಅತ್ತೆ ಎಲ್ಲರೂ ಮೇಲೆ ಕೂತಿದ್ದಾರೆ. ಅವ್ರ ಜೊತೆ ಈ ಮಕ್ಕಳು. ಆ ಮಕ್ಳಿಗೆ ನಮ್ಮ ಹತ್ರ ಬರ್ಬೇಕಂತಿತ್ತು ಅನ್ಸುತ್ತೆ. ಈ ಅಜ್ಜಿ ತಾತ ಎಳ್ಕೊಂಡು ಅಲ್ಲೋದ್ರೇನೋ. ಅಡಿಕೆ ಇಲ್ಲಿ ಹಾಕೊಳ್ಳಿ ಅಣ್ಣ, ಬಾಳೆಹಣ್ಣು ತಿಂದು.
ನಮ್ಮ ಇಂಥ ಊಟ ಮಾಡಿದ ಮೇಲೆ ಹೋಳ್ಗೆ ಊಟ ಉಂಡ ಮೇಲೆ ಅಡಿಕೆಯಲ್ಲಿ ಹಾಕೊಂಡ್ಲಿಲ್ಲ ಅಂದರೆ ಹೆಂಗೆ ಹೇಳು? ತುಂಬ ಚೆನ್ನಾಗಾಯ್ತು. ನಾವು ಇಷ್ಟೊಂದೆಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪುನಿ. ಏನೋ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅನ್ಕೊಂಡ್ವಿ. ಅದು ಹೋಗ್ತಾ ಹೋಗ್ತಾ ಹೆಂಗಾಯ್ತು ನೋಡು. ಎಷ್ಟು ಚೆನ್ನಾಗಾಯ್ತು ಅಂದರೆ ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತು ಬಿಡಿ. ಊಟ ಆಗಿರ್ಬೋದು, ಪ್ರತಿಯೊಂದು ಅರೇಂಜ್ಮೆಂಟ್ಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪೂಜೆನೂ ಅಷ್ಟೇ ಯಾವ ಅಡೆತಡೆ ಇಲ್ಲದೆ ಎಲ್ಲ ಸುಸೂತ್ರವಾಗಿ ಚೆನ್ನಾಗಾಯ್ತು. ತುಂಬ ಚೆನ್ನಾಗಾಯ್ತು ಅದಕ್ಕೆ. ಮಾದಂದಾಗ ಎಲ್ಲ ಕೆಲಸಗಳು ಮುಗಿದ್ವು. ಮತ್ತೆ ಇನ್ನೇನೆಲ್ಲ ಆಯ್ತಲ್ಲ, ನಾನು ಮಾತ್ರ ಹೋಗಿ ಮಲ್ಕೋಬೇಕು. ಪ್ರೆಗ್ನೆಂಟ್ ಅನಿಸುತ್ತೆ ಅಲ್ವಾ ಪಾಪ, ಆದರೂ ತುಂಬ ಓಡಾಡಿದ್ರಿ ಇವತ್ತು. ನೀವು ರೆಸ್ಟ್ ತಗೊಳ್ಳೋದಲ್ವಾ, ಯಾಕೆ ಅಷ್ಟೊಂದು ಓಡಾಡ್ತಿದ್ದೀರಾ? ಹೇಳಮ್ಮ, ಬೆಳಿಗ್ಗೆಯಿಂದ ಹೇಳ್ತಿದ್ದೀನಿ ಇವಳಿಗೆ ಅಷ್ಟೊಂದು ಓಡಾಡಬೇಡ್ವೆ ಅಂದರೆ ಊರಾಗ ಬೇರೆ ಕರಿಯಕ್ಕೆ ಹೋಗಿದ್ದಾಳೆ. ಮೊದಲೇ ವಾಂತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಂದು ಕೂಕೊಂಡಾಳೆ. ಈಗ ನೋಡಿದ್ರೆ ಊರು ತುಂಬ ಓಡಾಡ್ತಾಳೆ. ನಾನೇನು ತುಂಬ ಮನೆ ಕರೆಯಕ್ಕೆ ಹೋಗಿರ್ಲಿಲ್ಲ ಕಣ್ರಿ, ಇಲ್ಲೇ ಮುಂದಿನ ಹೊಟ್ಟೆಗೆ ಹೋಗಿದ್ದೆ ಅಷ್ಟೇನೆ. ಎಷ್ಟು ತಿಂಗಳು ಪ್ರೇಮ ಅವರೇ ಇವಾಗ ನಿಮಗೆ? 4 ತಿಂಗಳು ಇವಾಗ. ನಿಮ್ಮನ್ನು ನೋಡ್ತಿದ್ರೆ ಮುದ್ದಾಗಿ ಕ್ಯೂಟಾಗಿ ಕಾಣ್ತಿದ್ರ. ಅದೇನೋ ಹೇಳ್ತಾರಲ್ವಾ, ಬಸ್ರಿಯವರಿದ್ದಾಗ ಮುಖದಲ್ಲಿ ಕಳೆ ಬರುತ್ತೆ ಅಂತ, ಆ ಕಳೆನೇ ಅನಿಸುತ್ತೆ. ನಿಮ್ಮನ್ನು ನೋಡ್ತಿದ್ರೆ ಯಾವಾಗೂ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅದರಲ್ಲೂ ಬೆಳಗ್ಗೆ ಸೀರೆ ಹುಟ್ಟಿದ್ರಲ್ಲ, ಅವಾಗಂತೂ ತುಂಬ ಕ್ಯೂಟಾಗಿ ಕಾಣ್ತಿದ್ರಿ. ಥ್ಯಾಂಕ್ ಯು ರೂಪಾ. ಪ್ರೇಮ, ನೀನು ಮಲ್ಕೊಂಬಂಗಿದ್ರೆ ಹೋಗಿ ರೆಸ್ಟ್ ತಗೋ ಹೋಗು. ಅದಕ್ಕೆ ನಂಗೆ ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಿದೆ, ನಾನು ಹೋಗಿ ಮಲಗ್ತೀನಿ. ನಾನು ಬರ್ತೀನಿ, ಮನೆ ಹತ್ರ ಹೋಗೋಣ. ನಿಮ್ಮಂತಕ್ಕೆ ಹೋಗಿ ಮನೆಗೆ ಹೋಗಿ ರೂಪಾ, ಕರ್ಕೊಂಡು ಹೋಗಿ ಹಂಗೆ ಅಪ್ಪ ಇನ್ನೂ ಅಲ್ಲೇ ಹೋಗಿ ಮಲಗ್ಗೇಳ್ರಿ. ಇಲ್ಲಿ ಸುಮ್ಮನೆ ಜಾಸ್ತಿ ಜನ ಬೇರೆ, ಯಾಕೆ ಸುಮ್ಮನೆ ಅಲ್ಲಿ ಆರಾಮಾಗಿರುತ್ತೆ. ಹೋಗಿ ಮನೆಗೆ ಹೋಗ್ರಿ. ಅಪ್ಪ ಅತ್ತೆ ಮಾವ ಎಲ್ಲ ಮೇಲೆ ಕೂತಿದ್ದಾರೆ. ನಾನು ಹೇಳ್ತೀನಿ ಹೋಗೋ, ನೀವಿಬ್ರು ಮನೆಗೆ ಹೋಗ್ರಿ. ನಾನು ಅವ್ರು ಬರ್ಬೇಕಾದ್ರೆ ಬರ್ತಾರೆ, ಅವ್ರು ಇನ್ನೂ ಮೇಲೆ ಕೂತ್ಕೊಂಡು ಮಾತಾಡ್ತಾವ್ರೇನೋ. 3-5 ಹೋಗ್ರಿ, ಬರ್ತಾರೆ ಹೋಗ್ರಿ ನೀವಿಬ್ರು. ಏನು ಅಂದ್ಕೋಬೇಡ್ರಿ, ಅವಳಿಗೆ ತುಂಬ ಸುಸ್ತಾಗಿದೆ, ಅದಕ್ಕೆ ಹೋಗ್ತಿದ್ದೀವಿ. ಎಲ್ಲ ಗೊತ್ತೋಗೋ ರಮೇಶ, ಅವೆಲ್ಲ ಸ್ಟೇಜ್ನ ದಾಟ್ಕೊಂಡೇ ಬಂದಿದ್ದೀವಿ ನಾವು. ಎಲ್ಲರಿಗೂ ಬಾಯ್, ಗುಡ್ ನೈಟ್. ಅವ್ರೆಲ್ಲರಿಗೂ ಆಸೆ ಕೊಡ್ಬೇಕೇನೋ ಕಣತ್ಗೆ. ಇನ್ನೂ ಮಾತಾಡ್ತಾರೆ ಹೇಳಮ್ಮ. ಹಂಗೂ ಬೇಕಂದ್ರೆ ಮಾಳ್ಗೆ ಮೇಕೆ ಎಲ್ಲ ತಗೊಂಡೋಗಿ ಬೆಡ್ಶೀಟು ಚಾಪೆ ಎಲ್ಲ ಕೊಟ್ಟು ಬರ್ತೀನಿ. ದಿಂಬು ಎಲ್ಲ ಅಲ್ಲೇ ಮಲ್ಕೊಂತಾರೆ. ಹೌದು, ಮೇಲೆ ತುಂಬ ಚೆನ್ನಾಗಿದೆ. ಇವತ್ತು ಅಲ್ಲೇ ಮಲ್ಕೋಬೇಕು ನಾವು. ಮಳೆ ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತೆ, ಮಳೆ ಬಂತಂದರೆ ಎಲ್ಲ ಒಳಗೆ ಬರಲೇಬೇಕಾಗುತ್ತೆ. ಪುನಿ, ಇವತ್ತು ಮೇಲೆ ಮಲ್ಕೋಬೇಕು. ಈ ಹೆಣ್ಮಕ್ಳು ಬರ್ತಾರೋ ಬಿಡ್ತಾರೋ. ನಾನು ಬರ್ತೀನಪ್ಪ ನಿನ್ನ ಜೊತೆ. ಏನಾದರೂ ಜಮ್ಖಾನ ದಟ್ಟ ಅಂತದೇ ಇದ್ದರೆ ಕೊಡು ಗಂಗಾ, ನಾವೆಲ್ಲ ಮೇಲೆ ಮಲ್ಕೊಂತೀವಿ. ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರಲ್ಲ, ಅವ್ರು ಎಲ್ಲೆಲ್ಲಿ ಮಲ್ಕೊಂತಾರೆ ಕೇಳ್ತೀನಿ. ನಾವು ಹಳೆ ಮನೆ ಹತ್ರ ಬೇರೆ ಒಬ್ರು ಹೋಗ್ಬೇಕು, ಎಲ್ಲ ಅಲ್ಲೇ ಬಿಟ್ಟು ಬಂದಿರ್ತೀವಿ. ಎಲ್ಲ ಇಲ್ಲಿ ಹೆಂಗೆ ಮಲ್ಕೊಳ್ಳೋದು ಹೇಳು? ಅತ್ತೆ ಮಾವ ಹೋಗ್ತಾರೇನ, ಅತ್ತೆ ಮಾವನ ಅಲ್ಲಿ ಕಳಿಸಿ ಹಳೆ ಮನೆ ಹತ್ರ. ನೀವೆಲ್ಲರೂ ಇಲ್ಲೇ ಮಲ್ಕೊಳ್ಳಿ. ಬನ್ನಿ ಬಾವ, ನಾವೆಲ್ಲರೂ ಗಂಡ್ಮಕ್ಳೆಲ್ಲ ಮೇಲೆ ಹೋಗೋಣ. ಈ ಹೆಣ್ಮಕ್ಳು ಬೇಕಾದರೆ ಎಲ್ಲ ಒಳಗೆ ಮಲ್ಕೋತಾರೆ. ಹೌದು, ಈ ಹೆಣ್ಮಕ್ಳನ್ನೆಲ್ಲ ಮನೆ ಒಳಗೆ ತಳ್ಳಿಬಿಡೋಣ. ಯಾಕಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇರೆ ಮಾಡಿದ್ದಾರೆ. ಆ ದೇವ್ರ ದೀಪದ ಮುಂದೆ ಎಲ್ಲ ಎಣ್ಣೆ ಹಾಕ್ಕೊಂಡು ಇರ್ಬೇಕೇನೋ. ಇವರೆಲ್ಲ ಒಳಗೆ ಮಲ್ಕೊಂಡ್ಲಿ, ನಾವು ಮಾತ್ರ ಮೇಲೆ ಹೋಗೋಣ. ಅಯ್ಯಪ್ಪ, ನೀವೆಲ್ಲರೂ ಮೇಲೆ ಹೋಗ್ತೀರಾ? ನಿಮ್ಗೆಲ್ಲರಿಗೂ ಕೊಟ್ಟು ನಾವು ಒಳಗೆ ಮಲ್ಕೋತೀವಿ. ನನಗೂ ನಿದ್ದೆ ಬರ್ತಿದೆ, ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು. ಇವತ್ತು ತುಂಬ ಊರೊಳಗೆಲ್ಲ ಹೋಗಿ ಕರೆಯಕ್ಕೆ ಹೋಗಿದ್ದಕ್ಕೆ ಕಾಲೆಲ್ಲ ನೋವು ಬಂತು. ಇನ್ನೇನು ಬಿಡು, ನಮ್ಮ ಮನೆಗೆ ಯಾವ ಫಂಕ್ಷನು ಆಗಲ್ಲ, ಇದೊಂದೇನೆ. ಇನ್ನು ಆಗಿದ್ರೆ ನಿಮ್ಮ ಮನೆಗೆ ಎಲ್ಲ ಫಂಕ್ಷನ್ಗಳು. ಇನ್ನು ಯಾವಾಗ ನಿಮ್ಮ ಮನೆಗೆ ಫಂಕ್ಷನ್ ಆಗೋದು? ನಾವು ಅದಕ್ಕೆ ಕಾಯ್ತಿದ್ದೀವಿ. ಈ ರೂಪ ಇನ್ನೂ ಯಾವ ಹೊಸ ಸುದ್ದಿನೂ ಕೊಡಂಗೆ ಇಲ್ಲ ನನಗೆ. ಅಂತೂ ಎಷ್ಟು ವೆಯ್ಟ್ ಮಾಡ್ತಿದ್ದೀನಿ ಅಂತ ಇವರಿಬ್ಬರು ಇನ್ನೂ ಯೋಚನೆ ಮಾಡ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಶುರು ಮಾಡಿಬಿಟ್ರೆ ನೀವೆಲ್ಲರೂ. ನಾವು ಫಂಕ್ಷನ್ ಮಾಡ್ಬೇಕಾದ್ರೆ ಇದೇ ಥರ ನಿಮ್ಮನ್ನೆಲ್ಲ ಕರೆದು ಭರ್ಜರಿಯಾಗೆ ಮಾಡೋಣ. ಸುಮ್ಮನಿರಿ, ಅದಕ್ಕೂ ಟೈಮ್ ಐತೆ. ನಿಮ್ಮನ್ನ ಯಾರನ್ನೂ ಬಿಟ್ಟೇನು ನಾನೇನು ಫಂಕ್ಷನ್ ಮಾಡಲ್ಲ. ಆದಷ್ಟು ಬೇಗ ನೀನು ಆ ಫಂಕ್ಷನ್ ಮಾಡಬೇಕು ಅಂತಲೇ ನಾವು ಕೇಳೋದು ಕಣೋ. ನಾವು ವೆಯ್ಟಿಂಗ್ ಅಪ್ಪ ಪುನಿ. ಆದಷ್ಟು ಬೇಗ ನಮ್ಗೆ ಬಳಿಯನ್ನೋ ಸೊಸೆನೋ ಯಾರನ್ನ ಒಬ್ಬರನ್ನ ಕೊಡಪ್ಪ. ಓ, ಈಗ ಇಲ್ಲಿಂದ ಎದ್ದಾಳಲಿಲ್ಲ ಅಂದರೆ ನಿಮ್ಗೆಲ್ಲರಿಗೂ ಟಾರ್ಗೆಟ್ ನಾನೇ ಅನಿಸುತ್ತೆ. ನಾನೇ ಇವಾಗ ಫುಲ್ ಟಾಪಿಕ್ ಆಗಿಬಿಡ್ತೀನಿ ನಾನು ರೂಪ. ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಪ್ಪ. ನೋಡು ಕಳ್ಳ ಅವಾಗೆ ಓಡೋಗಕ್ಕೆ ನೋಡ್ತೇನೆ. ನಾನು ಎಲ್ಲೂ ಓಡೋಗಲ್ಲ ಮಾವ, ಮೇಲೆ ಹೋಗಿ ಮಲ್ಕೊಳಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಏನಾದರೂ ದಿಂಬು ಬೆಡ್ಶೀಟು ಎಲ್ಲ ತಗೊಬಂದು ಮೇಲೆ ಕೊಟ್ಟರೆ ಆರಾಮ್ಸೆ ಹೋಗಿ ಮಲ್ಕೊತೀನಿ. ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಬಂದು ಕೆಳಗೆ ಮಲಗಿಸ್ರಿ. ನೀವೆಲ್ಲಾದರೂ ಹೋಗಿ ಮಲ್ಕೊಳ್ಳಿ. ನಮಗೂ ಅವಾಗೆ ಟೈಮ್ ಆಗ್ತಾ ಬಂತು, ಅವಾಗೆ 10 ಗಂಟೆ ಆಗ್ತಾ ಐತೆ, ನಿದ್ದೆ ಬರ್ತಿದೆ ನಮಗೂ. ಸರಿ, ಮಕ್ಕಳನ್ನ ಇಬ್ಬರನ್ನ ಕರ್ಕೊಬಂದು ನಿಮ್ಮ ಕೈಗೆ ಕೊಡ್ತೀವಿ. ಏನಾದ್ರು ತಗೊಬಂದು ನಮಗೆಲ್ಲ ಕೊಟ್ಟು ಆಸೆ ಕೊಟ್ಟು ಆವಾಗ ನೀವು ಕೆಳಗೆ ಬನ್ನಿ. ಸರಿ, ನಡೀರಿ ಹೋಗೋಣ. ಎಲ್ಲರಿಗೂ ಹೇಗೆ ಅನ್ನಿಸ್ತು ನಮ್ಮ ಗೃಹ ಪ್ರವೇಶ? ಎಲ್ಲ ತುಂಬ ಚೆನ್ನಾಗಿ ನಡೀತು ನಮ್ಮ ಗೃಹ ಪ್ರವೇಶ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗುಡ್ ನೈಟ್.